ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಸಾವಳಿದಿಂದ ಸಿರ್ಸಲ್ ಪಾದಯಾತ್ರೆ 2025ರ ಹಿನ್ನೋಟ ಮತ್ತ 2026ರ ಮುನ್ನೋಟ. ಈ ಸಾವಳಿದಿಂದ ಸಿರ್ಸೇಲ ಪಾದಯಾತ್ರೆ 2025ರ ಹಿನ್ನೋಟ ಅಂದ್ರೆ ಸ್ನೇಹಿತರೆ, ವಾದ ವರ್ಷ 2025ರ ವಿಡಿಯೋ ಸರಣಿ ಹೆಂಗಾತು ಏನಾತು ಮತ್ತ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ ಅಂತ ಅದ್ರ ಬಗ್ಗೆ ಪೂರ ಹಂಚ್ಕೋತೀನಿ ಮುಂದ. ಮತ್ತ ಈ 2026ರ ಮುನ್ನೋಟದಿಂದ ಸ್ನೇಹಿತರೆ, ಸಾವಳಿಗೊಳಗ ಮಲ್ಲೆ ಕಂಬಿದು ಹೊರ ಪಯಣ ಯಾವಾಗೈತಿ ಮತ್ ಬೆಳೆ ಸಾವಳಿದಿಂದ ಮತ್ತೆ ಸಿರ್ಸಲ್ಕ ಕಂಬಿ ಯಾವಾಗ ಇದ್ ಮಾಡ್ತಾ ಕಳಿಸ್ತಾರೋ ಮತ್ತ ಪಾದಯಾತ್ರೆ ಯಾವಾಗ ಸ್ಟಾರ್ಟ್ ಆಕತಿ ಅದ್ರದ್ರ ಪೂರ್ತಿ ಮಾಹಿತಿ ಕೊಡ್ತೀನಿ ಅಂತ. ಬರ್ರಿ ನೋಡೋಣ ಸ್ನೇಹಿತರೆ. ಸ್ನೇಹಿತರೆ, ಈಗ ಫಸ್ಟ್ ಸಾವಳಿದಿಂದ ಸಿರ್ಸೇಲ ಪಾದಯಾತ್ರೆ 2025ರ ಹಿನ್ನೋಟ ಸಿಂಪಲ್ ಆಗಿ ನೋಡ್ರಿ. ಯಾಕಂದ್ರೆ ಯಾವುದೇ ಸರಣಿ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಾವು ಆದ ವರ್ಷ ಹಿಂದ್ಗಡೆ ಏನ್ ಮಾಡಿವಿ ಅದನ್ನೊಂದ್ ಸ್ವಲ್ಪ ನೋಡ್ಕೊಂಡು ಮುಂದಕ್ಕೆ ಹೋಗೋದಿರ್ತೈತ್ರಿ. ಈಗ ಅಭ್ಯಾಸ ಮಾಡ್ಬೇಕಾರೆ, ಈಗ ಸಿಲೆಬಸ್ ಮಾಡ್ಬೇಕಾರೆ ಹಿಂದಿನ ಪಾಠ ನೋಡ್ಕೊಂಡು ಮುಂದಕ್ಕೆ ಹೋಗ್ತಿರ್ತಾರ. ಅದೇ ರೀತಿ ಸ್ನೇಹಿತರೆ, ಈ 2025ರಾಗ ನಮ್ಮ ವಿಡಿಯೋ ಸರಣಿ ಹೆಂಗ ಆತತ್ತ ಒಂದ್ ಸ್ವಲ್ಪ ಇದ್ ಮಾಡ್ಕೊಂಡ್ರಿ, ರಿವಿಷನ್ ಮಾಡ್ಕೊಂಡ್ರಿ, ನೋಡ್ಕೊಂಡ್ರಿ. ಈಗ ನೋಡ್ಕೊಂಡ್ ಆದ ಬಳಿಕ ಮುಂದಿನೈತಿ 2026ರ ಮುನ್ನೋಟ ನೋಡೋಣ್ರಿ. ಈಗ ಸ್ನೇಹಿತರೆ ನೋಡೋಣ್ರಿ, ಈಗ 2025ರ ಹಿನ್ನೋಟ. ಈಗ ವಾದರ್ ಸ್ನೇಹಿತರೆ 2025ನೇ ಇಸ್ವಿಯೊಳಗ ನಮಗ ಸಿರ್ಸೇಲ್ ಪಾದಯಾತ್ರೆ ಮಾಡ್ಬೇಕಂತ ನಮ್ ಪ್ಲಾನ ಇರ್ಲಿಲ್ರಿ. ಮುಖ್ಯ ಹೇಳ್ಬೇಕಾದ್ರೆ ಪ್ಲಾನ್ ಇರ್ಲಿಲ್ಲ. ಆದ್ರೆ ಎಗದಮ್ ತಯಾರಿ ಹೆಂಗಂದ್ರೆ ಎಗದಮ್ ತಯಾರಿ ಈ ಯೂಟ್ಯೂಬರ್ಸ್ಗ ಏನ್ರ ಒಂದು ಹೊಸದ್ ಏನ್ರ ಒಂದು ಮಾಡ್ಬೇಕಂತ ವಿಚಾರ ಇರ್ತ್ರಿ. ಈಗ ಒಂದು ಹೊಸದ ಏನ್ರ ಒಂದು ವಿಡಿಯೋ ಮಾಡ್ಬೇಕು, ಹೊಸದ ಒಂದು ಪ್ಲಾನ್ ಮಾಡ್ಬೇಕು, ಹೊಸದ್ ಏನ್ರಿ ಸೀರೀಸ್ ಮಾಡ್ಬೇಕಂತ ಪ್ಲಾನ್ ಇರ್ತಿ. ಆ ಟೈಮ್ದಾಗ ನಾನು ಏನ್ ಮಾಡೋದಪ್ಪ ಪ್ಲಾನ್, ಹೊಸದ್ ಏನ್ ಮಾಡೋದ ವಿಚಾರ ಮಾಡೋ ಮುಂದ ಅವಾಗ ನನಗೆ ಪ್ಲಾನ್ ಬಂದಿದ್ದು ಸಿರ್ಸೇಲ್ ಪಾದಯಾತ್ರೆ ವಿಡಿಯೋ ಮಾಡಿದ್ರೆ ಹೆಂಗಿರತಿ, ಪಾದಯಾತ್ರೆ ಅನುಭವ ಇರ್ತಲ್ಲ ಅದು ವಿಡಿಯೋ ಮೂಲಕ ತೋರಿಸಿದ್ರೆ ಹೆಂಗಿರತಿ ಅದ್ರ ಸಂಬಂಧ ವಿಡಿಯೋ ಸರಣಿ ಸ್ಟಾರ್ಟ್ ಮಾಡಿದ್ನಿ. ಆ ವಿಡಿಯೋ ಸರಣಿ ಸ್ಟಾರ್ಟ್ ಮಾಡ್ಬೇಕಾರ ಅದ್ರ ಬಗ್ಗೆ ಏನು ಅನುಭವ ಇರ್ಲಿಲ್ಲ, ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕಂತ. ಈಗ ಒಬ್ಬೊಬ್ಬರಿಗೆ ಪಾದಯಾತ್ರೆ ಮಾಡಿದ ಅನುಭವ ಇರುತ್ತೆ, ಆದ್ರೆ ನನಗ ಪಾದಯಾತ್ರೆ ಮಾಡಿದ ಅನುಭವ ಕೂಡ ಇರ್ಲಿಲ್ಲ. ನಾವ್ ಎಲ್ಲಿ ಹೋಗ್ಬೇಕಾದ್ರೆ ಕಾರ ಮತ್ತೆ ಬೈಕ್ ಮೇಲೆ ಹೋಗ್ತಿದ್ರಿ, ಹಿಂಗಾಗಿ ಸ್ವಲ್ಪ ನಡ್ಕೋತಿದ್ದ ಅಭ್ಯಾಸ ಇರ್ಲಿಲ್ಲ. ಮತ್ತೆ ಹಿಂಗಿರ್ ಮುಂದೆ ಹೆಂಗ್ ಮಾಡೋದು, ಈಗ ಸಿರ್ಸೇಲ್ ಪಾದಯಾತ್ರೆ ಹೆಂಗ್ ಮಾಡೋದು ವಿಚಾರ ಮಾಡ್ಕೊತಿದ್ದಾಗ ಅವಾಗ ಏನ್ ಪ್ಲಾನ್ ಬರ್ತಂದ್ರಿ, ನಮ್ ದೊಡ್ಡಪ್ಪರು ಅವಾಗ ಪ್ರತಿ ವರ್ಷ ಏನೈತಿ ಸಾವಳಿದಿಂದ ಸಿರ್ಸೇಲ್ ಪಾದಯಾತ್ರೆ ಏನೈತಿ ಅವ್ರ ಕಾರಡಿ ತಗೊಂಡ್ ಹೋಗ್ತಾರ. ಆ ಕಾರಡಿ ತಗೊಂಡ್ ಹೋಗೋ ಮುಂದೆ ಏನೈತಿ ಅದಕ್ಕೆ ಡ್ರೈವರ್ ಬೇಕಾಗಿರುತ್ತೆ ಒಬ್ರು. ಅದ್ರ ಸಂಬಂಧ ಏನೈತಿ ಅವರು ನಮ್ ಕೇಳಿದ್ರು. ಅವಾಗ ಏನೈತಿ ಆಯ್ತು ನಾ ಬರ್ತೀನಿ ಡ್ರೈವರ, ಮತ್ತೆ ಡ್ರೈವರ್ ಆಗಿ ಬರ್ತೀನಿ ಅದೊಂದ್ ಆತು. ಮತ್ ಅದಲ್ಲದ ಅದ್ರ ಜೊತೆ ಏನಿತ್ತಲ್ಲ ನಂದು ವಿಡಿಯೋ ಸರಣಿ ಹಾಕತಿ ನಾನು ಎರಡು ಹಾಕತ್ತಂದ ನಮ್ಮ ಏನಂತಾರ ನಮ್ ದೊಡ್ಡಪ್ಪರು ಒಪ್ಕೊಂಡು ಎಲ್ಲಾ ತಯಾರಿ ಮಾಡ್ಕೊಂಡ್ವಿ. ಅದರಂತೆ ಹೊರ ಪಯಣ ಆತು. ವಾದ ವರ್ಷ ಹೊರ ಪಯಣ ಯಶಸ್ವಿಯಾಗಿ ಆತು. ಹೊರ ಪಯಣ ವಿಡಿಯೋನು ಬರ್ತದ. ಹೊರ ಪಯಣ ಆದ ಬಳಿಕ ಮುಂದೆ ಏನೈತಿಲ್ಲ ಈಗ ಸಾವಳಿದಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡ್ಬೇಕಲ್ಲ, ಅವಾಗಂತಿ ಮಲೆ ಕಂಬಿ ಕಳ್ಸೋ ಬರುತ್ತಲ್ಲ. ಅವತ್ತಿನ ದಿವಸ ಏನತ್ತಂದ್ರ ಮಲೆ ಕಂಬಿ ಕಳ್ಸೋ ದಿವಸ ಮಲೆ ಕಂಬಿ ಅದ್ರ ಜೊತೆನೆ ನಾನು ಹೊಂಟ್ಬಿಟ್ನಿ. ಹೋಗ್ತಾ ಹೋಗ್ತಾ ಮುಂದೆ ಏನೈತಿ ನನ್ನ ಮನಸ್ಸು ಒಟ್ಟ ಯಾಕೋ ಒಂಥರ ಚೇಂಜ್ ಆಕತ್ತು. ಏನದು, ಈಗ ವಿಡಿಯೋ ಸರಣಿ ಅಂದ್ರೆ ಹೆಂಗಿರ್ಬೇಕು, ನಮ್ಮ ಅನುಭವನು ಈಗ ಪಾದಯಾತ್ರಿಗಳ ಅನುಭವನು ಅದ್ರ ಜೊತೆ ಏನತ್ತಿರಲ್ಲ ನಾವ ಪಾದಯಾತ್ರೆ ಮಾಡಿ ಅದ್ರ ಅನುಭವನ ಹಂಚ್ಕೊಂಡ್ರೆ ಹೆಂಗಿರತಿ ವಿಚಾರ ಮಾಡ್ಕೊಂಡು ನನಗೆ ತಲೆಯೊಳಗೆ ಏನ್ ಬತ್ತು, ಹೆಂಗೇ ಇರ್ಲಿ ಒಟ್ಟ ನಡೆದಿದ ಅಭ್ಯಾಸ ಇರಲಿ ಅಂದ್ರೂ ಕೂಡ ನಾವ್ ಹೆಂಗಿತ್ತಲ್ಲ ಪಾದಯಾತ್ರೆ ಸ್ಟಾರ್ಟ್ ಮಾಡೋನು. ಮುಂದೆ ಮಲ್ಲೆ ಅದ ಅನ್ನೋತಂದ್ ವಿಡಿಯೋ ಸರಣಿ ಸ್ಟಾರ್ಟ್ ಮಾಡಿದ್ನಿ. ಅದಕ್ಕಿಂತ ಏನ್ ಮಾಡಿದ್ನಿ ಅಂದ್ರ ನಮ್ಮ ಅಪ್ಪಾಜಿಯವ್ರ ಫೋನ್ ಬತ್ತು. ಅಪ್ಪಾಜಿಯವ್ರ ಫೋನ್ ಮಾಡೋಣ, ಅಪ್ಪಾಜಿಯವ್ರು ಹೇಳ್ನಿ ನಾನೀಗ ಸ್ವಲ್ಪ ನಡ್ಕೊತ ಹೋಗ್ಬೇಕು ಮನಿ ಪಾದಯಾತ್ರೆ ಮಾಡ್ಬೇಕು ಅನ್ಕೊಂಡಿನಿ ತನ್ನಿ. ಅದಕ್ಕೆ ಅಪ್ಪಾಜಿಯವ್ರು ಮಾರ್ಯ ಪಾದಯಾತ್ರೆ ನೋಡು ನಿನಗ ಆಗಂಗಿಲ್ಲ, ಎದಕ್ ಅದನ್ನ ಇದ್ ಮಾಡ್ತಿ ನಡ್ಕೊತ ಹೋಗ್ತಿ, ಸುಮ್ನೆ ದೊಡ್ಡಪ್ಪ ಜೊತೆ ಕಾರನೇ ಹೋಗು, ನಿನಗ ಆಗಂಗಿಲ್ಲ. ಒಂದ್ 2 ಕಿಲೋಮೀಟರ್ 3 ಕಿಲೋಮೀಟರ್ ನಡೆದ್ರ ನೀ ಏನ್ ಪೂರ್ತಿ ನಡ್ದಂಗ ಅನ್ಸಂಗಿಲ್ಲ ಅದು ಏನು ಹೇಳ್ಬೇಕಂದ್ರ ಅಂತಂದ್ರು. ಇಲ್ಲ ನಾ ಮನಸ್ ಮಾಡೀನಿ ಈಗ ಯಾವ್ದೇ ಸರಣಿ ಮಾಡ್ಬೇಕಾರ ಯೂಟ್ಯೂಬರ್ಸ್ ಯಾವ್ದೇ ಸರಣಿ ಮಾಡ್ಬೇಕಾರ ಮೊದಲು ನಾವು ಅನುಭವಿಸಿ ಅದ್ರ ಅನುಭವ ಹಂಚ್ಕೋತೀವಿ. ಅದೇ ರೀತಿ ಏನತ್ತಲ್ಲ ಮಾಡೇ ಮಾಡ್ತೀನಿ ತನ್ನಿ. ಆಮೇಲೆ ಏನೈತಿ ನಮ್ ದೊಡ್ಡಪ್ಪರು ಹೇಳ್ನಿ, ನನ್ ದೊಡ್ಡಪ್ಪರು ಏನಂತ ಸಿಟ್ ಮಾಡ್ಕೊಂಡ್ರು, ಸಿಕ್ಕಾಪಟ್ಟೆ ಸಿಟ್ ಮಾಡ್ಕೊಂಡ್ರು. ಆದ್ರ ನಾ ಹೇಳ್ದವ್ರಿ ಡ್ರೈವರ್ ವ್ಯವಸ್ಥೆ ಮಾಡ್ಕೊಡ್ತೀನಿ ಕಾರ್ ಅಡಿ ಅಂತ, ಡ್ರೈವರ್ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಅಂದ್ ಮತ್ತೆ ವ್ಯವಸ್ಥೆ ಆತ್ ಬಿಡ್ರಿ. ಅವ್ರು ಸಿಟ್ ಮಾಡ್ಕೊಂಡ್ರು. ಅದಕ್ಕೆ ಈ ವಿಡಿಯೋ ಮೂಲಕ ಅವ್ರಿಗೂ ಕೂಡ ಕ್ಷಮಾಪಣೆ ಕೇಳ್ಕೊತೀನತ್ತ. ಅವ್ರ ಕಾರಡಿ ಮ್ಯಾಗ ಡ್ರೈವರೇ ಬರ್ತೀನಿ ಅಂತ ಹೇಳಿದ್ನಿ, ಅವ್ರಿಗೆ ಸ್ವಲ್ಪ ತೊಂದ್ರೆ ಆಯ್ತು, ಅವ್ರಿಗೆ ಕ್ಷಮಾಪಣೆ ಕೇಳ್ಕೊತೀನತ್ತ. ನಮ್ಮ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ನಿ. ನಮ್ಮ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ ಬಳಿಕ ನಮ್ ಬೆನ್ನ ಹಿಂದೆ ಸಾಕಷ್ಟು ಜನ ಇದ್ದಾರ ತಗೋತಾರ್ರಿ. ಇವೇನ್ ಹೋಗ್ತಾನೋ ಇವೇನ ನಡಿತಾನೋ ತಂದ ಸಾಕಷ್ಟು ಜನ ತೆಗಳೋರು ಇರ್ತಾರೋ ಹೋಗ್ಲೋರು ಇರ್ತಾರೋ. ಈಗ ಯೂಟ್ಯೂಬರ್ ಸ್ನೇಹಿತರೆ ಏನಾರ ಒಂದು ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡೋದು ತಿಳ್ಕೊರಿ, ಆ ಪ್ಲಾನ್ ಹಿಂದ್ಗಡೆ ಒಬ್ಬೊಬ್ರು ತೆಗಳೋರು ಇರ್ತಾರೋ ಒಬ್ಬೊಬ್ರು ಹೊಗಳೋರು ಇರ್ತಾರೋ. ಅದಕ್ಕೆಲ್ಲ ನಾವು ಎಂತ ತಲೆ ಕೆಡ್ಸ್ಕೊಳಲ್ಲ. ನಮ್ಮ ಪಯಣವನ್ನು ಅಷ್ಟ ಸ್ಟಾರ್ಟ್ ಮಾಡ್ಬೇಕು, ಹೋಗ್ತಾನೆ ಇರ್ಬೇಕು ಮುಂದ್ಗಡೆ.
ಅವ್ರು ತೆಗಳೋರು ಹೊಗಳೋರು ಎಷ್ಟು ಇರ್ತಾರ ಅಷ್ಟು ಮೇಲ್ಗಡೆ ಹೋಗ್ತಾ ಹೋಗ್ತಾನೆ ಇರ್ತೀವಿ. ನಮ್ ಸಾಧನೆ ಮಾಡ್ತಾ ಇರ್ತೀವಿ. ಈ ವಿಷಯಕ್ಕೆ ಬರೋಣ್ರಿ. ಈಗ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ. ಮೊದಲೇ ವಸ್ತಿ ಬಬಲೇಶ್ವರ ವಸ್ತಿ ಆಯ್ತು. ಮರುದಿವಸ ಸುಮಾರು ಒಂದು 9 ಗಂಟೆ 10 ಗಂಟೆ ಇರಬೇಕು. ಮಳಗುಳಿ ಯಾವ್ದು ಅಂದ್ರೆ ಅದು ಮನಗುಳಿ ಕುಂಬಾರ ತೋಟ ಸ್ನೇಹಿತರೆ. ಮನಗುಳಿ ಕುಂಬಾರ ತೋಟ ಬಂದ್ವಿ. ಅಲ್ಲಿ ಬಂದ್ ಬಳಿಕ ಏನಿತ್ರಲ್ಲ ಏಕದಮ ಚಕ್ಕರ್ ಹೊಡೆದು ಹೊಟ್ಟೆ ನುಸುದು ಏಕದಮ ಇದನ್ನಾಗಿ ತ್ರಾಸ ಹಾಕತ್ ಬಿಡ್ತು. ಅಲ್ಲೇ ಅಂತಾರಲ್ಲ ಮಕ್ಕೊಂಡ್ಬಿಟ್ನ್ಯ. ಯಾವ ರೀತಿ ಮಕ್ಕೊಂಡ್ರೆ ನನಗ ಎಂತ ಪ್ರಜ್ಞೆ ಇರ್ಲಿಲ್ಲ. ಆ ರೀತಿ ಮಕ್ಕೊಂಡ್ಬಿಟ್ಟಿದ್ನಿ. ಇದು ಪರಿಸ್ಥಿತಿ ಬರಕ್ ಕಾರಣ ಏನಂದ್ರ 2-3 ದಿನ ಒಟ್ಟೆ ಸಿಕ್ಕಾಬಿಟ್ಟು ನಿದ್ದಿರ್ಲಿಲ್ಲ. 2-3 ದಿನ ಮಕ್ಕೊಂಡಿರ್ಲಿಲ್ಲ. ಯಾಕೆ ಮಕ್ಕೊಂಡಿರ್ಲಿಲ್ಲ ಅಂದ್ರ ಮಲೆ ಕಂಬಿ ಕಳ್ಸೋದು ಒಂದು ವಿಡಿಯೋ ಐತ್ರಿ. ಅದನ್ನ ಎಡಿಟ್ ಮಾಡ್ಬೇಕು. ಮತ್ತೆ ಡೇ 1 ಎಡಿಟ್ ಮಾಡ್ಬೇಕು. ಸಿರ್ಸೇಲ್ ಇದು ಸಾವಳಿಂದ ಸಿರ್ಸೇಲ್ ಪಾದಯಾತ್ರೆ ಡೇ 1 ಅದೊಂದು ವಿಡಿಯೋ ಎಡಿಟ್ ಮಾಡ್ಬೇಕು. ಇವೆಲ್ಲ ಎಡಿಟ್ ಮಾಡಿಸೋ ಮುಂದು 2-3 ದಿನ ಒಟ್ಟ ಏನ್ರ ಸಿಕ್ಕಾಬಿಟ್ಟು ನಿದ್ದಿನ ಇರ್ಲಿಲ್ಲ. ನಿದ್ದಿರ್ಲ ತ್ರಾಸ ಹಾಕತ್ ಬಿಡ್ತು. ಆ ಟೈಮ್ದಾಗ ನಮ್ಮ ಬ್ರದರ್ಸ್ ನಮ್ಮ ಅಂತಮ್ಮಂದಿರು ಅದಾರಲ್ಲ ಮಲ್ಲಿಕಾರ್ಜುನ್ ಪುರಾಣಿಕ ಮತ್ತು ಅರುಣ್ ಪುರಾಣಿಕ ಅವ್ರನ್ನ ವ್ಯವಸ್ಥೆ ಮಾಡಿ ಪಿತ್ತಿಂದ ಟ್ಯಾಬ್ಲೆಟ್ ಕೊಟ್ಟು ಮತ್ತೆ ನಂಗೆ ಆರಾಮ್ ಮಾಡಿದ್ರು. ಇನ್ನೇನು ಬಸ್ಸಿಗೆ ಹೋಗೋದಾಕತ್ತಾರ ಎಲ್ಲಿ ವಾಪಸ್ ಜಮಖಂಡಿ ಹೋಗೋದಾಗ್ತಾನ ಅಂತ ಚಿಂತೆ ಮಾಡತ್ತೀನಿ. ಆರಾಮಾತು. ಆ ಮಲೆಯ ಆಶೀರ್ವಾದ ಮತ್ತೆ ನಮ್ಮ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ನಿ. ಪಾದಯಾತ್ರೆ ಸ್ಟಾರ್ಟ್ ಮಾಡ್ಕೊತು ಏನು ತೊಂದರೆ ಆಗ್ಲಿಲ್ಲ. ಹಂಗ ಮುಂದಕ್ಕೆ ಹೋದಿವ್ರಿ. ಅಂಬಳಿ ಹೊಲ ಅಂಜಲಿ ಹೊಲ ಏನೋ ಅಂತಾರಲ್ರಿ, ಆ ಹೊಳಿ ಬರ್ತಾರಲ್ಲ ಹೊಳಿ ದಾಟ್ ಮುಂದ್ಕೂತ್ ಬರ ನಿಂತಿ. ಅವಾಗ ಮಧ್ಯದಾಗ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಆವಾಗ ಏನೈತಿ ದೇವದುರ್ಗ ಹೋಗೋ ಒಂದೈತಿ ಸಿಕ್ಕಾಪಟ್ಟೆ ತ್ರಾಸ ಬಿಡ್ತು. ನಡ್ಯಾಕ ಆಗ್ಲಿಲ್ಲ ಪರಿಸ್ಥಿತಿ. ಯಾಕಂದ್ರ ಕಾಲಿಗೆ ಗಾಯ ಆಗೈತ್ರಿ. ಆ ಚಪ್ಪಲ್ ಹಾಕೊಂಡಿದ್ರಲ್ಲ ಮೊದ್ಲ ಅನುಭವ ಇರ್ಲಿಲ್ಲ. ಹಂಗ ಚಪ್ಪಲ್ ಹಾಕೊಂಡಿದ್ವಿ. ಆ ಚಪ್ಪಲ್ ಹಾಕೊಂಡಿದ್ ನಿಂತ್ರ ಆ ಹೆಬ್ಬೆರಳೊಳಗ ಸ್ವಲ್ಪ ನಟ್ ಗಾಯ ಬಿಟ್ಟಿತ್ತು. ಗಾಯ ಆಗಿದಕ್ಕ ಸಿಕ್ಕಾಬಿಟ್ಟು ಹೊಡಿದು ಸಿಕ್ಕಾಬಿಟ್ಟು ನೋವಾಗುದು. ಪ್ರತಿಯೊಬ್ಬರಿಗೂ ಆಗತ್ತ ಬಿಡಕ್ ಮಾಮೂಲಿ ಆಗತ್ತತ್ರಿ. ಎಲ್ಲರಿಗೂ ಕೂಡ ಪಾದಯಾತ್ರೆ ಯಾರು ಮಾಡ್ತಿರ್ತಾರ ಎಲ್ಲರಿಗೂ ಕೂಡ ಆಗತ್ತೈತಿ ನೋವು. ಅದು ನಮ್ಗ ರೀತಿ ಹೊಸ ರೀತಿ ಅನ್ಸ್ಬಿಡ್ತದು. ಹೊಸ ಟೈಪ್ ಹೊಸ ರೀತಿ ಯಾಕಂದ್ರೆ ಎಂದೂ ಏನ್ ಪಾದಯಾತ್ರೆ ಮಾಡೋರಲ್ಲ, ಬರೀ ಕಾರ್ನಾಗ ಬೈಕ್ ಹೋದವರು. ಹೊಸ ರೀತಿ ಅನ್ಸ್ಬಿಡ್ತು. ಹಿಂಗೆ ಅದು ಇದನ್ನಾಗಿ ಮತ್ತೆ ಸೊಂಟ ಹಿಡ್ಕೊಳ್ಳೋದು ಭಾಳ ತ್ರಾಸ ಆಕತ್ಬಿಡ್ತು. ಭಾಳ ತ್ರಾಸ ಆಕತಿ. ಇನ್ನೇನ್ ಮಾಡೋದು ವಿಚಾರ ಮಾಡೋ ಮುಂದ ಒಟ್ಟ ಅವತ್ತ ಹೆಂಗೋ ದೇವದುರ್ಗ ಮುಟ್ಟಿದ್ವಿ. ದೇವದುರ್ಗ ವಸ್ತಿ ಮಾಡಿದ್ನಿ. ಮರದಿವ್ಸ ಮುಂಜಾನೆ ಮತ್ತೆ ಜಳಕ ಮಾಡಿ ಮತ್ತೆ ಜಾಗ ಬಿಟ್ಟಿರಿ. ಜಾಗ ಬಿಡೋಣೈತಿ 1-2 ಕಿಲೋಮೀಟರ್ ಬರೋದ್ರ ಒಟ್ಟ ನಡಿದಾಗ್ಲಿಲ್ಲ. ಅವಾಗ ನಮ್ಮ ಪಿಕಪ್ ಗಾಡಿ ಬತ್ತು. ಪಿಕಪ್ ಗಾಡಿಗೆ ಕೈ ಮಾಡಿದ್ನಿ. ಕೈ ಮಾಡೋಂಗ್ ಮಾಡಿದ್ನಿ ಸ್ವಾಭಾವಿಕ ಯಾವ್ದೋ ಗಾಡಿ ಬರೋದ್ ಬಾತ್. ಆದ್ರೆ ನಮ್ದ ಗಾಡಿ ಇತ್ತದು. ಆ ಗಾಡಿ ಹತ್ತಿದ್ನಿರಲ್ಲ ಹತ್ತಾನೈತಿ. ಇನ್ನೇನ್ ಮಾಡುತ್ತ ನಂಗ ಮುಂದ್ಕೋತೋದಿ. ಅಲ್ಲಿ ಮುಂದ್ ಯಾವ್ದಂದ್ರ ಗಬ್ಬೂರ್ಗ್ ಬಂದಿವ್ರಿ. ಗಬ್ಬೂರ್ಗ್ ಬರೋಣ ಏನೈತಿ. ಒಟ್ಟ ಹೆಂಗ್ ಮಾಡೋದಿನ ಒಟ್ಟ ಹಿಂಗ ಆಗೈತ ಪರಿಸ್ಥಿತಿ. ಹೆಂಗ್ ಮಾಡೋದು ವಿಚಾರ ಮುಂದ ಏನ್ ಬಸ್ಸಿಗೆ ಹೋದ್ರ ವಿಚಾರ ಮಾಡಿದ್ನಿ. ಬಸ್ಸಿಗೆ ಹೋಗೋದು ವಿಚಾರ ಮಾಡಿದ್ನಿ. ಆ ಟೈಮ್ದಾಗ ಐತಿ ನಮ್ಮ ಮಾಳಿ ಸಮಾಜದ ಹಿರಿಯರು ಇದ್ರು. ಒಬ್ಬರಾಗ ಮುಖ್ಯವಾಗಿ ಒಬ್ರು ಮಹೇಶ್ ಇದ್ರು. ಅವ್ರು ತುಂಬಾ ಸಪೋರ್ಟ್ ಮಾಡೋರು. ಅವರು ಮಹೇಶ್ ಅಜ್ಜಾರ್ ಅಂತ ಮಹೇಶ್ ಕಾಕಾತ. ಅವ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡೋರು. ಮತ್ ಮಾಳಿ ಸಮಾಜದ ಹಿರಿಯರ ಮುಂದ ಎಲ್ರ ಮುಂದೆ ಸುಮ್ಮ ಸ್ವಾಭಾವಿಕ ಅನ್ನಿ ನನಗ ಆಗಾಕತ್ತಿಲ್ಲ ಸುಮ್ಮನೆ ಅಂತ ಬಸ್ಸಿಗೆ ಹೋಗ್ತೀನಂತ ಎಲ್ರು ಅನ್ನಂದ್ರು ಏನ್ರಿ ಗುರುಗಳ ಇಲ್ಲಿ ಮಠ ಬಂದಿರಿ ಅರ್ಧ ಆದಿ ಬಸ್ಸಿಗೆ ಹೋಗ್ತೀನಿ ಅನ್ಬೇಡ್ರಿ. ನಾವ್ ನಿಮ್ಗೆ ಬಸ್ಸಿಗೆ ಹಸ್ಸಂಗಿಲ್ರಿ. ನೀವು ನಿಮ್ ಕೈಯಾಗ ನಡ್ಯಾಕಲ್ಲೇನ್ರ ಗಾಡಿ ಕುಂಡ್ರಿ. ನಿಮ್ಗೆ ಎಲ್ಲಿ ಅಂತ ನಡಿದಾಕತಿ ಮತ್ತೆ ಸ್ಟಾರ್ಟ್ ಮಾಡ್ರಿ ಪಾದಯಾತ್ರೆ. ಗಾಡಿ ಕುಂಡ್ರಿ ಅಂತ ಅವ್ರು ನಮಗ್ ಮತ್ತೆ ನನಗ ಹುಮ್ಮಸ್ ಕೊಟ್ರು. ನನಗೊಂದ್ ರೀತಿ ಭರವಸೆ ಕೊಟ್ಟು ಹುಮ್ಮಸ್ ಕೊಟ್ಟು ಮತ್ತೆ ನನಗ ಸ್ಫೂರ್ತಿ ನೀಡಿದ್ರು. ಇವೆಲ್ಲ ಅದಕ್ಕೆ ನಮ್ಮ ಮಾಳಿ ಸಮಾಜ ಹಿರಿಯರಿಗೆ ನಾನು ಎಂತ ಧನ್ಯವಾದ ಎತ್ತಿನತ್ತ. ಮತ್ತೆ ಇವೇನಪ್ಪಾ ವಿಡಿಯೋ ನೋಡೋರು ಅಂತಿರ್ಬೇಕು, ಇವೇನಪ್ಪಾ ಪಾದಯಾತ್ರೆ ಅನ್ಕೋತೇನ ಪಿಕಪ್ ಗಾಡಿ ಹತ್ ಗೊತ್ತಿಲ್ಲ ಇದಂತ ಪಾದಯಾತ್ರೆ ಆತ ಅನ್ಕೋತಿರ್ಬೇಕು. ಸ್ನೇಹಿತರೆ, ಪಾದಯಾತ್ರೆ ಅದ್ರಿ ದೇವರ ಭಕ್ತಿಯಿಂದ ನೀವು 1 ಕಿಲೋಮೀಟರ್ ಹೋಗ್ರಿ, 9 ಕಿಲೋಮೀಟರ್ ಹೋಗ್ರಿ, 250 ಕಿಲೋಮೀಟರ್ ಹೋಗ್ರಿ, 500 ಕಿಲೋಮೀಟರ್ ಹೋಗ್ರಿ, ಎಷ್ಟೇ ಕಿಲೋಮೀಟರ್ ಹೋದ್ರು ಅದು ಪಾದಯಾತ್ರೆನ ಹೇಳ್ಬೇಕಾದ್ರ ಈ ವಿಷಯಕ್ಕೆ ಬರೋಣ್ರಿ. ಈಗ ಹಿಂಗೈತಿ ಮತ್ತೆ ಒಂದ್ 2 ದಿನ ಮತ್ ಪಿಕಪ್ ಗಾಡಿ ಹೇಳ್ತಿದ್ನಿ. ಸ್ಟಾರ್ಟ್ ಮಾಡಿದ ಜರ್ನಿ ನಮ್ಮ ಬ್ರದರ್ ಮಲ್ಲಿಕಾರ್ಜುನ್ ಪುರಾಣಿಕ ಅವ್ರು ಅಂದ್ರೆ ಮಾರೇ ನೀನು ಹೆಂಗ್ರ ಬಸ್ಸಿಗೆ ಹತ್ತಿಸ್ತೀವೇನೋ, ವಾಪಸ್ ಹೋಗಿ ಮಾಡುತ್ತೇನೋ. ಇಲ್ಲ ಪಾದಯಾತ್ರೆ ಏನೇ ಇರ್ಲಕ್ಕ ನಮ್ ಜೊತೆ ಬರ್ಬೇಕ್ರಿ ಅವ್ರು ಕೂಡ ಭರವಸೆ ಕೊಟ್ಟು ನಂಗೆ ಸ್ಫೂರ್ತಿ ನೀಡಿದ್ರು. ಅದೇ ರೀತಿ ಒಂದ್ 2 ದಿನ ಇದ್ ಮಾಡಿದ್ನಿ. ಮುಂದೆ ಹೋಗೋಣ. ಒಂದ್ ಸ್ಯಾಂಡಲ್ ಇದನ್ ಚಪ್ಪಲ್ ತಗೊಂಡು ಮುಂದ ಪದ್ದಿಪುರಂಗ ಮಧ್ಯಾಹ್ನ 3 ಗಂಟೆಗೆ ಏನಂತಾರಲ್ಲ ಪಾದಯಾತ್ರೆ ನಾನು ಮತ್ತೆ ಕಂಟಿನ್ಯೂ ಸ್ಟಾರ್ಟ್ ಮಾಡಿದ್ನಿ. ಯಾವ್ದೇ ರೀತಿ ತೊಂದರೆ ಇಲ್ಲಾರ್ದ ಆ ಮಲ್ಲೇನ ಆಶೀರ್ವಾದದಿಂದ ಪಾದಯಾತ್ರೆ ಪೂರ್ತಿ ಸಿರ್ಸೋಲ್ವರೆಗೂ ಪೂರ್ತಿ ಕಂಪ್ಲೀಟ್ ಆಗಿತ್ತು. ಆ ಪಾದಯಾತ್ರೆ ವಿಡಿಯೋಗಳನ್ನ ಮಾಡ್ಕೊಂಡಿ ಎಲ್ಲಾ ರೀತಿಯಿಂದ ನಾವ್ ಮಾಳಿ ಸಮಾಜ ಹಿರಿಯರಾಗ್ಲಿ ಮತ್ತ ಮೇಲೆ ಸಾವಳಿಗೆ ಊರಾನವ್ರಾಗ್ಲಿ ಅವರು ಕೂಡ ತುಂಬಾ ಚೆನ್ನಾಗಿ ಅಂತ ಸಪೋರ್ಟ್ ಮಾಡಿದ್ರು. ಅವಾಗಿನತಿ ಸಿರ್ಸೇಳ್ದಾಗ ಸ್ನೇಹಿತರೆ ಇನ್ನೊಂದು ನಾನು ಕ್ಷಮಾಪಣೆ ಕೇಳ್ಕೊತೀನಂತ ನಮ್ಮ ಸಬ್ಸ್ಕ್ರೈಬರ್ಸ್ಗ ಮತ್ತೆ ಸ್ನೇಹಿತರಿಗೆ. ಏನಪ್ಪಾ ಅಂದ್ರೆ ಸಿರ್ಸೇಳ ಜಾತ್ರೆ ವಿಡಿಯೋ ಮಾಡಿದ್ನಿ ಅದೊಂದು, ಮತ್ತ ಸಿದ್ದರಾಮ ಕೊಳ್ಳೋದೊಂದು ವಿಡಿಯೋ ಮಾಡಿದ್ನಿ ಅದೊಂದು, ಮತ್ತ ಹೇಮರಿ ಮಲ್ಲಮ್ಮದೊಂದು ವಿಡಿಯೋ ಮಾಡಿದ್ನಿ, ಮತ್ತ ಶಿವಾಜಿ ಕೋಟೆ ಮ್ಯೂಸಿಯಂ ಟೈಪ್ ಇತ್ತು ಅದನ್ನ ವಿಡಿಯೋ ಮಾಡಿದ್ನಿ.
ಒಂದ್ 3-4 ವಿಡಿಯೋ ಮಾಡಿದೀನಿ. ಆ ವಿಡಿಯೋಗಳು ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಯಾಕೆ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ, ಈಗ ಪಾದಯಾತ್ರೆ ಮುಗಿಸ್ಕೊಂಡ್ ಬಂದ್ ಬಳಿಕ ನಮ್ಮ ದಡೋಗಿ ಏನೈತಿಲ್ಲ ಸ್ವಲ್ಪ ಆರಾಮ್ ತಪ್ಪನೈತಿ. ಅವ್ರಿಗೆ ದವಾಖಾನೆ ಅಡ್ಮಿಟ್ ಮಾಡಿದ್ವಿ. ದವಾಖಾನೆ ಅಡ್ಮಿಟ್ ಮಾಡಿ ಒಂದ್ 3-4 ದಿನ, ಒಂದ್ 4-5 ದಿನ ಐತಿ. ಅವ್ರ ವ್ಯವಸ್ಥೆದಾಗ ನಾವು ದವಾಖಾನೆ ಮನಿ ಅದು ತಿರ್ಗಾಡದ್ರಾಗ ಏನೈತಿರಲ್ಲ, ಅವು 3-4 ವಿಡಿಯೋಗಳು ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ. ಮುಂದೆ ಏನೈತಿ ಮಲ್ಲೆ ಕಂಬಿ ಅಂತ ಇದಕ್ ಬತ್ರಿ, ಸಾವಳಿ ಬರೋಣೈತಿ. ಮುಂದ ಐದೇಸಿ ವಿಡಿಯೋಗಳು ಬಂದು, ಐದೇಸಿ ವಿಡಿಯೋಗಳು ಹಾಕಬೇಕಾಗಿತ್ತು. ಆ ಟೈಮ್ದಾಗ ಐದೇಸಿ ವಿಡಿಯೋಗಳು ಆಗ್ತಾ ಏನೈತಿ, ಐದೇಸಿ ಮುಗಿತ್ರಿ. ಇನ್ ಐದೇಸಿ ಮುಗಿದ ಬಳಿಕ ಅವು 3-4 ವಿಡಿಯೋಗಳು ಹೆಂಗ್ ಹಾಕಲಿಲ್ಲ, ಅಪ್ಲೋಡ್ ಮಾಡಿಲ್ಲ. ಅದಕ್ಕೆ ಕ್ಷಮಾಪಣೆ ಕೇಳ್ಕೊತೀನಂತ. ಮತ್ತ ಇನ್ನು ಮುಂದಕ್ಕೆ ಏನಂತಿರಲ್ಲ, 2026 ಮುನ್ನೋಟೊಳಗೆ ಆ ರೀತಿ ಆಗ್ಲಾರ್ದಂಗ ಮಾಡ್ಕೊಂಡು ಹೋಗ್ತೀನಂತ. ನಿಮ್ಮ ಸಪೋರ್ಟ್ ಸದಾಕಾಲ ಯಾವಾಗಲೂ ಇದೇ ಇರ್ಲಿ. ಸಾವಳಗಿರಿ ಸಿರ್ಸೆಲ್ ಪಾದಯಾತ್ರೆ 2025 ಹೆಣ್ಣೋಟ ಸ್ನೇಹಿತರೆ. ಈ 2025ರಾಗ ನನಗ ಸಪೋರ್ಟ್ ಮಾಡಿದ ನನ್ನ ಆತ್ಮೀಯ ಸ್ನೇಹಿತರಿಗೆ, ಮತ್ತ ಮಾಳಿ ಸಮಾಜದ ಗುರು ಹಿರಿಯರಿಗೆ, ಮತ್ತ ಅದರದ ಸಾವಳಗಿಯ ಗ್ರಾಮಸ್ಥರಿಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ. ನೀವು 2025ರಾಗ ಯಾವ ರೀತಿ ಸಪೋರ್ಟ್ ಮಾಡಿದ್ರಿ, ಈ 2026ರ ಸರಣಿ ಕೂಡ ನೀವು ಇದೇ ರೀತಿ ಸಪೋರ್ಟ್ ಮಾಡ್ರಿ ಹೇಳ್ತೀನಂತ. ಇನ್ನು ಮುಂದಕ್ರಿ ಸಾವಳಗಿದಿಂದ ಸಿರ್ಸೆಲ್ ಪಾದಯಾತ್ರೆ 2026ರ ಮುನ್ನೋಟ ಅಂದ್ರೆ ಸ್ನೇಹಿತರೆ, ಈಗ ಏನೇನು ನಮ್ಮ ಸರಣಿ ಒಳಗೆ ಏನೇನ್ ಇರ್ತೈತಿ, ಯಾವ್ಯಾವ ವಿಡಿಯೋ ಬರ್ತಾವ ಅದ್ ನಿಮ್ಗೆ ಹೇಳ್ತೀನಂತ. ಫಸ್ಟ್, ಸಾವಳಗಿಯಲ್ಲಿ ಮಲ್ಲೆ ಕಂಬಿ ಹೊರ ಪಯಣ ಯಾವಾಗ ಐತಂದ್ರೆ, ಫೆಬ್ರವರಿ 16ನೇ ತಾರೀಕು ಸೋಮವಾರ. 16ನೇ ತಾರೀಕು ಸೋಮವಾರ ಐತ್ರಿ ಹೊರ ಪಯಣ ಅಂದ್ರೆ ಏನು, ಮತ್ತೆ ಯಾವ ರೀತಿ ಮಾಡ್ತಾರೋ ಏನೆಂಬುದು ಅವತ್ತಿನ ದಿವಸ ವಿಡಿಯೋದಾಗ ಅಲ್ಲೇ ಹೇಳ್ತಿರತ್ತ. ಅದನ್ನ 16ನೇ ತಾರೀಕಿನ ಮುಂದ 17 ತಾರೀಕಿಲ್ಲ 18ನೇ ತಾರೀಕು ವಿಡಿಯೋ ಬರ್ತೈತ್ರಿ. 17 ಅಥವಾ 18ಕ್ಕೆ 2 ದಿನದ ವಿಡಿಯೋ ಬರ್ತೈತ್ರಿ. ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡ್ರಿ. ಈಗ ಮಲ್ಲಿಕಾರ್ಜುನ್ ಸೇವಾ ಸಮಿತಿ ಸಾವಳಗಿ ಕುರುಗೋಡದಿಂದ ಒಂದು ಪ್ರಕಟಣೆ ಬಂದೈತ್ರಿ. ಆ ಪ್ರಕಟಣೆಯನ್ನ ಹೇಳ್ತೀನಂತ. ಇಲ್ಲಿ ಸೈಡ್ ಅಂತಲ್ಲ ವಿಡಿಯೋದಾಗ ಅದನ್ನ ಕೂಡ ಹಾಕಿರ್ತೀನಿ, ಫೋಟೋ ರೀ, ಇಮೇಜ್ ರೀ. ಸಿರ್ಸೆ ಮಲ್ಲಿಕಾರ್ಜುನ್ ಸೇವಾ ಸಮಿತಿ ಸಾವಳಗಿ ಇದನ್ನ ಕುರುಗೋಡ್ರಿ ಯಾವಾಗಲೂ ಅಂತ ಸಾವಳಗಿ ಕುರುಡು ಕಂಬಿ 2 ಕೂಡಿ ಹೋಗ್ತಾವ್ರಿ. 1/3/2026 ರಾತ್ರಿ 8 ಗಂಟೆಕ ಮಲ್ಲೆ ಕಂಬಿ ಏನಂತಾರಲ್ಲ, ಇದಕ್ ಸಾವಳಗಿಂದ ಸಿರ್ಸೆಲಕ್ಕ ಇದ್ ಮಾಡ್ತಾರ, ಕಳಿಸ್ಕೊಡ್ತಾರ ಸ್ನೇಹಿತರೆ. ಅದು ಕಾರ್ಯಕ್ರಮ ಇರ್ತ್ರಿ. ನೆಕ್ಸ್ಟ್ ಏನಂತಾರಲ್ಲ, ಪಾದಯಾತ್ರೆ ಸ್ಟಾರ್ಟ್ ಆಗೋದು 4/3/2026 ಬುಧವಾರ ಬೆಳಿಗ್ಗೆ ಸ್ಟಾರ್ಟ್ ಆಕತಿ. ಎಲ್ಲಿಂದ ಅಂದ್ರ ನಮ್ಮ ಸಾವಳಗಿ ಪುರಾಣಿಕ ಮಠದಿಂದ ಪಾದಯಾತ್ರೆ ಸ್ಟಾರ್ಟ್ ಆಗತ್ರಿ. 4/3/2026 ಬೆಳಿಗ್ಗೆ. ಮುಂದಿನತ್ತಲ್ಲ ಸೈಡ್ ನೋಡ್ಕೋರಿ. ಮುಂದಿನ ಮಧ್ಯಾಹ್ನ ಕುಮಟೆ, ರಾತ್ರಿ ಬಬಲೇಶ್ವರ, ಮತ್ತ 5/3/2026 ಮನಗುಳಿ ಕುಂಬಾರ ತೋಟ, ಮತ್ತ ಮನಗುಳಿ ಬಡಗೇರಿ ತೋಟ ವಸ್ತಿರಿ. ಮತ್ತ 6/3/2026 ಹೂವಿನಪ್ಪರಿಗೆ ಮಧ್ಯಾಹ್ನ ರೀ. ಮತ್ತ ಕೊಣ್ಣೂರು ವಸ್ತಿರಿ, ರಾತ್ರಿ ವಸ್ತಿ. 7/3/2026 ತಾಳಿಕೊಟ್ಟಿ ಮಧ್ಯಾಹ್ನ ರೀ. ಸಾಲೋಡಿಗಿ ನತಿ ರಾತ್ರಿ ವಸ್ತಿ ಸ್ನೇಹಿತರೆ. ಮತ್ತ 8/3/2026 ಕೊನಾಳ್ ಕ್ರಾಸ್ ದೇವತ್ಕಲ್ ಕ್ರಾಸ್ ಸ್ನೇಹಿತರೆ, ಮಧ್ಯಾಹ್ನ ವಸ್ತಿ. ಮತ್ತ ರಾತ್ರಿ ದೇವಾಪುರ ಕ್ರಾಸ್ ರೀ. 9/3/2026 ಅಂಜಲ, ಮತ್ತ ರಾತ್ರಿ ಏನಂತಾರಲ್ಲ ದೇವದುರ್ಗ ವಸ್ತಿ ರೀ. 10/3/2026 ಗಬ್ಬೂರ್ ಮಧ್ಯಾಹ್ನ ವಸ್ತಿ, ಗಬ್ಬೂರು. ರಾತ್ರಿ ವಸ್ತಿ ಏನಂತಾರಲ್ಲ ವೆಂಕಟಾಪುರ, ಕರ್ನಾಟಕ ವೆಂಕಟಾಪುರ ಸ್ನೇಹಿತರೆ. 11/3/2026 ಏನೈತಿ ರಾಯಚೂರು ಮಧ್ಯಾಹ್ನ, ರಾತ್ರಿ ವಸ್ತಿ ಗಟ್ಟು. 12/3/2026 ಪದ್ದಿಪುರಮ, ರಾತ್ರಿ ವಸ್ತಿ ಶಾಂತಿನಗರ ಅಜ್ಜಿಮನಿ ರೀ. ಮತ್ತು 13/3/2026 ಕರ್ನೂಲ್ ಕ್ರಾಸ್ ರೀ, ಮಧ್ಯಾಹ್ನ. ರಾತ್ರಿ ಅಲ್ಲಂಪುರ ಇದನ್ನ ದೇವಸ್ಥಾನ ಅಲ್ರಿ, ರಾತ್ರಿ ವಸ್ತಿ ರೀ. 14/3/2026 ನಂದಿಕೊಟ್ಟೂರು ಮಧ್ಯಾಹ್ನ, ರಾತ್ರಿ ವಸ್ತಿ ಶ್ರೀ ಸಾಯಿಬಾಬಾ ಗುಡಿ ರೀ. 15/3/2026 ಆತಂಕೂರು ಮಧ್ಯಾಹ್ನ ರೀ. ರಾತ್ರಿ ಏನೈತಿ ವೆಂಕಟಾಪುರ ಸ್ನೇಹಿತರೆ, ವೆಂಕಟಾಪುರ ವಸ್ತಿ ರೀ. 16/3/2026 ಏನೈತಿ ನಾಗಲೋಟಿ ಅಂಬಳಿ ಹಳ್ಳ ರೀ, ಮಧ್ಯಾಹ್ನ. ರಾತ್ರಿ ಏನೈತಿ ಗಂಗನಪಲ್ಲಿ. 17/3/2026 ಏನೈತಿ ಅಡಕೇಶ್ವರ ಮಧ್ಯಾಹ್ನ. ರಾತ್ರಿ ಏನೈತಿ ಭೂ ಕೈಲಾಸ ಸಿರ್ಸೆಲಂ. ಈ ರೀತಿ ವೇಳಾಪಟ್ಟಿ ಐತಿ ಸ್ನೇಹಿತರೆ. ಬುಧವಾರ 4ನೇ ತಾರೀಕು ಇಟ್ಕೊಂಡು ಪಾದಯಾತ್ರೆ ಸ್ಟಾರ್ಟ್ ಆಗಿದ್ದು 17ನೇ ತಾರೀಕು ಮುಕ್ತಾಯ ಆಕತ್ರಿ ಪಾದಯಾತ್ರೆ. ಇದು 14 ದಿನದ ಪಾದಯಾತ್ರೆ ಐತಿ. 14 ದಿನ ಪಾದಯಾತ್ರೆ ವಿಡಿಯೋಗಳು ಬರ್ತಾವ ನಮ್ಮ ಯೂಟ್ಯೂಬ್ ಚಾನಲ್, ಉದಯ ಉತ್ತರ ಕರ್ನಾಟಕ ಲಾಗ್ಸ್ ಯೂಟ್ಯೂಬ್ ಚಾನಲ್ ಬರ್ತಾವ ಸ್ನೇಹಿತರೆ. ಅದಾದ ಬಳಿಕ ಮಲ್ಲೆಯನ್ ಕರ್ಕೊಳ್ಳೋದು, ಸಾವಳಿಗಿಂದ ಪಾದಯಾತ್ರೆ ಮಾಡಿಕೊಂಡು ಬಂದಿರ್ತಾರಲ್ಲ ಕಂಬಿ ಮಲ್ಲಯ್ಯ, ಅದ್ರ ಸಾವಳಿ ಊರಾಗ ಕರ್ಕೊಳ್ಳೋದು, ಅದ್ರ ವಿಡಿಯೋ ಕೂಡ ಬರ್ತೈತಿ. ಮತ್ತ ಅದರದ ಐದೇಸಿ ಮಾಡ್ತಾರಲ್ಲ, 3 ದಿವಸ 2 ದಿವಸ ಐದೇಸಿ ಇರುತ್ತಲ್ಲ, 2-3 ದಿವಸ ಐದೇಸಿ ಇರ್ತಿ, ಅದ್ರ ಕೂಡ ವಿಡಿಯೋ ಬರುತ್ತೆ. ಪ್ರತಿಯೊಂದು ವಿಡಿಯೋ ಬರ್ತಿ. ಈ 2025ಕ್ಕ ನೀವು ಯಾವ ರೀತಿ ಹೋದ ವರ್ಷ ಸಪೋರ್ಟ್ ಮಾಡಿದ್ರಿ, ಅದೇ ರೀತಿ 2026ಕ್ಕ ನಿಮ್ಮ ಸಪೋರ್ಟ್ ಸಹಕಾರ ನನಗೆ ಬೇಕು, ಬೆಂಬಲ ಬೇಕು. ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಆಶೀರ್ವಾದ ಯಾವಾಗಲೂ ಇರ್ಬೇಕು ಸ್ನೇಹಿತರೆ. ಮತ್ತು ಹೋದ ವರ್ಷ ಸಪೋರ್ಟ್ ಮಾಡಿದ ನನ್ನ ಆತ್ಮೀಯ ಸ್ನೇಹಿತರಿಗೆ, ಮತ್ತು ಅದರ ಮಾಳಿ ಸಮಾಜದ ಗುರು ಹಿರಿಯರಿಗೆ, ಮತ್ತು ಅದರ ಮಲ್ಲಿಕಾರ್ಜುನ್ ಸೇವಾ ಸಮಿತಿಯವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸಾವಳಿಗೆ ಗ್ರಾಮಸ್ಥರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಂತ. ನಿಮ್ಮ ಸಪೋರ್ಟ್ ಸದಾಕಾಲ ಯಾವಾಗಲೂ ಹಿಂಗೆ ಇರಲಿ. ಮತ್ತು ಅದರ ಮೊನ್ನೆ ಹಿಂದಕ್ಕೆ ಒಂದು 4-5 ದಿವಸದಿಂದ ಪೋಸ್ಟ್ ಹಾಕಿದ್ನಿ,
ಸಾವಳಗಿ ಸಾವಳಗಿಂದ ಸಿರ್ಸೇಲ್ ಪಾದಯಾತ್ರೆ 2026 ಇದನ್ನತ್ತ ಪಾದಯಾತ್ರೆ ಅತಿ ಶೀಘ್ರದಲ್ಲಿ ತಾಕಿದ್ನಿ. ಅದ್ರ ವೇಳಾಪಟ್ಟಿ ಅದ್ನಿ ಅದನ್ನು ಕೂಡ ಆ ಕಡೆ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಾಗ ಶೇರ್ ಮಾಡಿದ್ರಿ. ಶೇರ್ ಮಾಡಿ ಅದನ್ನ ಎಲ್ಲಾ ಕಡೆ ಬಂದೈತಿ. ಈಗ ಎಲ್ಲರೂ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಂತ ವಿಡಿಯೋ ಎಂಡ್ ಮಾಡ್ತೀನಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಕಮೆಂಟ್ ಮಾಡ್ರಿ. ಮತ್ತೊಂದು ವಿಡಿಯೋ ಮತ್ತೆ ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.